ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪರಿಷತ್ ಚುನಾವಣೆ ಗೆಲ್ಲೋದಕ್ಕೆ ಮೂರು ಪಕ್ಷಗಳು ಕೂಡ ತಮ್ಮದೇ ಆದ ರೀತಿಯಲ್ಲಿ ತಂತ್ರಗಾರಿಕೆಯನ್ನ ಮಾಡ್ತಾ ಇರೋದು. ಆದರೆ ಬಹಳ ಪ್ರಮುಖವಾಗಿ ಮೊದಲಿಗೆ ನಾವು ಕಾಂಗ್ರೆಸ್ನ ಲೆಕ್ಕಾಚಾರ ಏನು ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಕಾಂಗ್ರೆಸ್ ಸರ್ಕಾರ ಇದೆ, ಜೊತೆಗೆ ಮೂರು ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಂಡು ಬರಲೇಬೇಕಾದಂತ ಒಂದು ಸವಾಲಿದೆ. ಸೊ ಅದರಲ್ಲಿ ಮೂರಲ್ಲ, ಸಾರಿ 4, ಜೊತೆಗೆ ಮತ್ತೊಬ್ಬರು 5ನೇ ಅಭ್ಯರ್ಥಿಯನ್ನು ಕೂಡ ಗೆಲ್ಲಿಸಲೇಬೇಕಾದಂತ ಅನಿವಾರ್ಯತೆ ಇದೆ. ಸೊ ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಲೆಕ್ಕಾಚಾರ ಏನು? ಕಾಂಗ್ರೆಸ್ ಅಭ್ಯರ್ಥಿಗಳು 7, ಕಾಂಗ್ರೆಸ್ ಶಾಸಕರ ಸಂಖ್ಯೆ 135. ಪ್ರತಿ ಅಭ್ಯರ್ಥಿ ಗೆಲ್ಲೋದಕ್ಕೆ 28 ಬೇಕು, ಜೊತೆಗೆ 4 ಅಭ್ಯರ್ಥಿಗಳಿಗೆ 28 ಮತಗಳು ಬೇಕು. 4 ಅಭ್ಯರ್ಥಿಗಳಿಗೆ 112 ಮತಗಳು ಬೇಕು. ಉಳಿಕೆ ಮತಗಳ ಸಂಖ್ಯೆ 23. ಅಂದರೆ ಅಲ್ಲಿ 5ನೇ ಅಭ್ಯರ್ಥಿಗೆ 5 ಮತಗಳ ಕೊರತೆ ಆಗುತ್ತೆ. ಇದು ಕಾಂಗ್ರೆಸ್ನ ಲೆಕ್ಕಾಚಾರ. ಮತ್ತೊಮ್ಮೆ ಹೇಳ್ತೀನಿ, ಕಾಂಗ್ರೆಸ್ನ ಅಭ್ಯರ್ಥಿಗಳಿದ್ದಾರೆ 5 ಜನ. ಕಾಂಗ್ರೆಸ್ ಶಾಸಕರ ಸಂಖ್ಯೆ 135 ಇದೆ. ಪ್ರತಿ ಅಭ್ಯರ್ಥಿ ಗೆಲ್ಲೋದಕ್ಕೆ ಬೇಕಾಗಿರೋದು, ಒಬ್ಬ ಅಭ್ಯರ್ಥಿ ಗೆಲ್ಲೋದಕ್ಕೆ ಬೇಕಾಗಿರೋದು 28 ಮತಗಳು. 4 ಅಭ್ಯರ್ಥಿಗಳು ಅಂತ ಲೆಕ್ಕ ಹಾಕಿದ್ರು ಕೂಡ 112 ಆಗುತ್ತೆ. ಉಳಿಕೆ ಮತಗಳು, ಉಳಿದಂಥ ಮತಗಳು ಎಷ್ಟಾಗುತ್ತೆ? 23 ಆಗುತ್ತೆ. ಸೊ ಒಬ್ಬ ಅಭ್ಯರ್ಥಿ ಗೆಲ್ಲಬೇಕು ಅಂದರೆ 28 ಬೇಕು. ಇಲ್ಲಿ 23 ಮಾತ್ರ ಉಳಿಯುತ್ತೆ ಕೊನೆಗೆ. ಸೊ ಹಂಗಾಗಿ ಕಾಂಗ್ರೆಸ್ನ ಅಭ್ಯರ್ಥಿ ಗೆಲ್ಲೋದಕ್ಕೆ 5 ಬೇಕೇ ಬೇಕು. ಹಾಗಾಗಿ ಯಾವ ರೀತಿಯಾಗಿರುತ್ತೆ ಇಲ್ಲಿ ಪ್ಲಾನ್, ತಂತ್ರಗಾರಿಕೆ ಕಾಂಗ್ರೆಸ್ನವರದ್ದು, ಅದು ನೋಡಬೇಕು ಕಾದು. ಏನು 5ನೇ ಅಭ್ಯರ್ಥಿ ಗೆಲ್ಲೋದಕ್ಕೆ ಯಾವ ರೀತಿಯಾಗಿ ತಂತ್ರಗಾರಿಕೆಯನ್ನ ಮಾಡ್ತಾರೆ ಹಾಗಾದ್ರೆ ಕಾಂಗ್ರೆಸ್ನವರು? 5ನೇ ಅಭ್ಯರ್ಥಿ ಗೆಲ್ಲಿಸೋದಕ್ಕೆ 5 ಮತಗಳಿಗೆ ರಣತಂತ್ರ. ಅದು ಬಹಳಷ್ಟು ಕುತೂಹಲ ಇದೆ ಮತ್ತು ದೊಡ್ಡ ಸವಾಲು ಕೂಡ ಹೌದು ಕಾಂಗ್ರೆಸ್ಗೆ. 5 ಮತಗಳನ್ನು ಎಲ್ಲಿಂದ ತರ್ತಾರೆ? JDSನಿಂದ ತರ್ತಾರಾ? ಬಿಜೆಪಿಯಿಂದ ತರೋದಕ್ಕೆ ಸಾಧ್ಯ ಆಗುತ್ತಾ? ಸರ್ವೋದಯ ಪಕ್ಷದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ, ಹರಪನಹಳ್ಳಿ ಪಕ್ಷೇತರ ಶಾಸಕಿ ಲತಾ ಮಲ್ಲಿಕಾರ್ಜುನ್, ಗೌರಿಬಿದನೂರು ಶಾಸಕ ಪುಟ್ಟಸ್ವಾಮಿ ಗೌಡ ಮತಕ್ಕೆ ಗಾಳ ಹಾಕಿದ್ದಾರೆ ಕಾಂಗ್ರೆಸ್ನವರು ಅನ್ನೋದು ಗೊತ್ತಾಗ್ತಾ ಇರುವಂತಹ ಸಂಗತಿ. ಬಿಜೆಪಿಯ ಉಚ್ಚಾಟಿತ ಶಾಸಕ ST ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಬೆಂಬಲದ ನಿರೀಕ್ಷೆಯಲ್ಲಿ ಕಾಂಗ್ರೆಸ್ ಇದೆ. ಇಷ್ಟು ಶಾಸಕರ ಮತ ಬಿದ್ದರೆ 5ನೇ ಅಭ್ಯರ್ಥಿಗೆ ಖಂಡಿತವಾಗಿಯೂ ಕೂಡ ಗೆಲುವು ಫಿಕ್ಸ್. ನೋಡಿ, ಸರ್ವೋದಯ ಪಕ್ಷದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರು ಕೂಡ ಆಲ್ಮೋಸ್ಟ್ ಕಾಂಗ್ರೆಸ್ ಪರವಾಗಿನೇ ಇದ್ದಾರೆ, ಕಾಂಗ್ರೆಸ್ ಜೊತೆಗೆ ಇದ್ದಾರೆ. ಹರಪನಹಳ್ಳಿ ಪಕ್ಷೇತರ ಶಾಸಕಿ ಲತಾ ಮಲ್ಲಿಕಾರ್ಜುನ್ ಅವರು ಕೂಡ ಇದ್ದಾರೆ. ಗೌರಿಬಿದನೂರು ಶಾಸಕ ಪುಟ್ಟಸ್ವಾಮಿ ಗೌಡ ಅವರು ಕೂಡ ಇದ್ದಾರೆ, ಅವ್ರ ಮತಕ್ಕೆ ಗಾಳ ಹಾಕಿರೋದು. ಜೊತೆಗೆ ಬಿಜೆಪಿಯ ಉಚ್ಚಾಟಿತ ಶಾಸಕ ST ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಬೆಂಬಲದ ನಿರೀಕ್ಷೆಯಲ್ಲಿ ಕಾಂಗ್ರೆಸ್ ಇದೆ. ಸೊ ಟೋಟಲ್ ಆಗಿ ಲೆಕ್ಕಾಚಾರ ಕರೆಕ್ಟ್ ಆಗಿದೆ, ತಂತ್ರಗಾರಿಕೆ ಇದೆ. ಬಟ್ ಇವರೆಲ್ಲರೂ ಕೂಡ ಕಾಂಗ್ರೆಸ್ ವೋಟ್ ಹಾಕ್ತಾರಾ? ಕಾಂಗ್ರೆಸ್ ಅಭ್ಯರ್ಥಿಗೆ ವೋಟ್ ಹಾಕ್ತಾರಾ? ಅದು ಪ್ರಶ್ನೆ. ಸೊ ಹಾಗಾಗಿ ಬಹಳಷ್ಟು ಕುತೂಹಲ ಅಂತೂ ಇದ್ದೇ ಇದೆ, ಏನ್ ಮಾಡ್ತಾರೆ ಅಂತ ಹೇಳಿ. ಇದೇ ಅಂದಾಜು, ಇದೇ ಲೆಕ್ಕಾಚಾರ ಏನಾದ್ರು ವರ್ಕೌಟ್ ಆಗಿಬಿಟ್ರೆ ಕಾಂಗ್ರೆಸ್ನ 5ನೇ ಅಭ್ಯರ್ಥಿಯೂ ಕೂಡ ಗೆಲ್ಲೋದ್ರಲ್ಲಿ ಅನುಮಾನನೇ ಇಲ್ಲ. ಸೊ DK ಪ್ಲಾನ್ ಏನು ಹಾಗಾದ್ರೆ? ಮುಂದುವರೆದ ಭಾಗವಾಗಿ DK ಶಿವಕುಮಾರ್ ಮುಖ್ಯಮಂತ್ರಿಗಳ ಪ್ಲಾನ್ ಏನು? 5ನೇ ಅಭ್ಯರ್ಥಿ ಗೆಲುವಿಗೆ 4 ರಿಂದ 5 ಜನರನ್ನ ಸಂಪರ್ಕಿಸಿದ್ರ ಹಾಗಾದ್ರೆ DK ಶಿವಕುಮಾರ್ ಅವರು ಚೊಚ್ಚಲ ಚುನಾವಣೆಯಲ್ಲಿ ತನ್ನ ಶಿಷ್ಯನನ್ನ ಗೆಲ್ಲಿಸೋದಕ್ಕೆ ರಣತಂತ್ರವನ್ನ ಮಾಡ್ತಾ ಇದ್ದಾರೆ. ದೇವದುರ್ಗದ JDS ಶಾಸಕಿ ಕರೆಮ್ಮ, ಹನೂರು ಶಾಸಕ ಮಂಜುನಾಥ್, ಚಾಮುಂಡೇಶ್ವರಿಯ GT ದೇವೇಗೌಡ, ದೇವರ ಇಪ್ಪರಗಿಯ ರಾಜು ಗೌಡ, 4 ರಿಂದ 5ರನ್ನ ಸಂಪರ್ಕ ಮಾಡಿ CM DK ಶಿವಕುಮಾರ್ ಪ್ಲಾನ್ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ. ತಮ್ಮ ಶಿಷ್ಯ ವಿನಯ್ ಕುಮಾರ್ ಗೆಲ್ಲಿಸೋದಕ್ಕೆ ಕೊನೆ ಕ್ಷಣದ ಗೇಮ್ ಪ್ಲಾನ್ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು. 5ನೇ ಅಭ್ಯರ್ಥಿ ಗೆಲುವಿಗೆ ಬೇಕೇ ಬೇಕು 5 ಮತಗಳು. ಸೊ ಆ ನಿಟ್ಟಿನಲ್ಲಿ ಬಿಜೆಪಿ ಮತ್ತು JDSನವರನ್ನ ಏನಾದರೂ ಸಂಪರ್ಕ ಮಾಡಿದಾರಾ ಅದೊಂದು ಪ್ರಶ್ನೆ ಅಂತೂ ಇದ್ದೇ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವೀರೇಶ್ ದಾನಿ, ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ಗೆಲ್ಲಬೇಕು ಅಂತ ಅಂದ್ರೆ 5 ಮತಗಳು ಬೇಕೇ ಬೇಕು. ಏನ್ ಮಾಡ್ತಾರೆ DK ಶಿವಕುಮಾರ್ ಅವರು? ಏನ್ ಮಾಡುತ್ತೆ ಕಾಂಗ್ರೆಸ್?
ಗ್ರಾಮ ಪರಿಷತ್ ಚುನಾವಣೆಯನ್ನ ಪ್ರತಿಷ್ಠೆ ಹಾಗೂ ಪೈಪೋಟಿಗೆ ಕಾರಣವಾಗ್ತಾ ಇರುವಂತದ್ದು. ಕಾಂಗ್ರೆಸ್ನಲ್ಲೂ ಸಹ 5 ಅಭ್ಯರ್ಥಿಗಳು ಈಗಾಗಲೇ ಕಣಕ್ಕೆ ಇಳಿದಿರುವಂತದ್ದು. ಹೀಗಾಗಿ 5ನೇ ಅಭ್ಯರ್ಥಿ ಆಗಿರ್ತಕ್ಕಂಥ ಸಿಎಂ ಡಿ ಕೆ ಶಿವಕುಮಾರ್ ಅವರ ಆಪ್ತ ಆಗಿರ್ತಕ್ಕಂಥ ವಿನಯ್ ಕಾರ್ತಿಕ್ ಅವ್ರನ್ನ ಗೆಲ್ಲಿಸ್ಲಿಕ್ಕೋಸ್ಕರ ಇದೀಗ ಕಾಂಗ್ರೆಸ್ ಶಾಸಕರುಗಳು ನಾಯಕರುಗಳು ಸಾಕಷ್ಟು ರಣತಂತ್ರವನ್ನ ಹೆಣೆದಿರುವಂತದ್ದು. ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ 5 ಶಾಸಕರುಗಳನ್ನ ಗೆಲ್ಲಿಸ್ಲಿಕ್ಕೆ 140 ಮತಗಳು ಇರುವಂತದ್ದು. ಆದ್ರೆ ಒಬ್ಬರಿಗೆ ತಲಾ 28 ಮತಗಳನ್ನ ಹಾಕಿದ್ರೆ ಕಟಾನುಕಟಿಯಾಗಿ ಎಲ್ರಿಗೂ ಸಹ 140 ಮತಗಳು ಸರಿ ಹೋಗುತ್ತೆ. ಆದ್ರೆ ಅಮಾನ್ಯ ಆದ್ರೆ ಯಾರಾದ್ರೂ ಅಡ್ಡ ಮತದಾನ ಮಾಡಿದ್ರೆ ಹೀಗಾಗಿ ಯಾರಾದ್ರೂ ಸೋಲುವಂತ ಭೀತಿ ಇರೋ ಹಿನ್ನೆಲೆಯಲ್ಲಿ ಇದೀಗ ಮೊದಲಿಗೆ 3 ಅಭ್ಯರ್ಥಿಗಳಿಗೆ ಅಂದ್ರೆ ಕಾಂಗ್ರೆಸ್ನ 3 ಅಭ್ಯರ್ಥಿಗಳಿಗೆ ತಲಾ 28ರಿಂದ 29 ಮತಗಳನ್ನ ಹಾಕಿಸುವಂತದ್ದು ಮತ್ತು ಉಳಿದ 2 ಅಭ್ಯರ್ಥಿಗಳಿಗೆ 2ನೇ ಹೆಚ್ಚುವರಿ ಪ್ರಾಶಸ್ತ್ಯದ ಮತಗಳನ್ನು ಹಾಕಿಸುವ ನಿಟ್ಟಿನ ಜೊತೆಗೂ ಸಹ ಜೆಡಿಎಸ್ನ ಶಾಸಕರುಗಳ ಸಂಪರ್ಕಕ್ಕೂ ಸಹ ಇದೀಗ ಕಾಂಗ್ರೆಸ್ ನಾಯಕರುಗಳು ಪ್ರಯತ್ನವನ್ನ ಮಾಡಿರುವುದು ಗೊತ್ತಾಗ್ತಾ ಇರುವಂತದ್ದು. 5ನೇ ಅಭ್ಯರ್ಥಿ ಗೆಲ್ಬೇಕಾದ್ರೆ 3 ಮತಗಳ ಕೊರತೆ ಬೀಳುವಂತ ಸಾಧ್ಯತೆಗಳು ಕಂಡು ಬರ್ತಾ ಇರುವ ಹಿನ್ನೆಲೆಯಲ್ಲಿ ಇದೀಗ ಜೆಡಿಎಸ್ನ ಶಾಸಕರುಗಳ ಸಂಪರ್ಕವನ್ನ ಕಾಂಗ್ರೆಸ್ ನಾಯಕರು ಮಾಡಿರುವಂತದ್ದು ಗೊತ್ತಾಗ್ತಾ ಇರುವಂತದ್ದು. 4 ಸಂಪರ್ಕದಲ್ಲಿರೋ ಹಿನ್ನೆಲೆಯಲ್ಲಿ ಜೆಡಿಎಸ್ನ ಶಾಸಕರುಗಳಿಗೂ ಸಹ ಅಡ್ಡ ಮತದಾನದ ಭೀತಿ ಕಂಡು ಬರ್ತಾ ಇರುವಂತದ್ದು. ಅವರನ್ನು ಸಹ ರೆಸಾರ್ಟ್ಗೆ ಶಿಫ್ಟ್ ಮಾಡಿದ್ರು ಸಹ ಜೆಡಿಎಸ್ನ ಶಾಸಕರುಗಳ ಮತಗಳು ಕಾಂಗ್ರೆಸ್ಗೆ ಬರುತ್ತೆ ಅನ್ನೋ ಒಂದು ಭರವಸೆಯಲ್ಲಿ ಸಿಎಂ ಡಿ ಕೆ ಶಿವಕುಮಾರ್ ಅವರ ಟೀಮ್ ಇರುವಂತದ್ದು. ಹೀಗಾಗಿ 5ನೇ ಅಭ್ಯರ್ಥಿ ಆಗಿರ್ತಕ್ಕಂಥ ವಿನಯ್ ಕಾರ್ತಿಕ್ ಅವ್ರನ್ನ ಗೆಲ್ಲಿಸ್ಲಿಕ್ಕೋಸ್ಕರ ಕಾಂಗ್ರೆಸ್ ನಲ್ಲಿ ಬಹುದೊಡ್ಡದಂತ ರಣತಂತ್ರ ನಡೀತಾ ಇರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.